ಫೀಡಿಂಗ್ ವಿಷಯಕ್ಕೆ ಬಂದರೆ ನಾವು ಇದು ಹತ್ತಿ ಹಿಂಡಿ ಯಾವುದಪ್ಪ ಅಂತಂದರೆ ಗೌರಿಕಲ್ ಕಂಪ್ನಿದು. ಇದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಜಸ್ಟ್ ನನಗೆ ಬೇರೆ ನೋಡಿದೆ, ಅದಕ್ಕಿಂತ ಕಂಪೇರ್ ಮಾಡಿದರೆ ಇದು ಗೌರಿಕಲ್ ಅಂತ ಚೆನ್ನಾಗಿದೆ ರಿಸಲ್ಟು. ನೆನ್ನೆ ರಾತ್ರಿ ಎಲ್ಲ ನೆನೆ ಹಾಕ್ಕೊತೀವಿ. ನೆನೆ ಹಾಕ್ಬಿಟ್ಟು ಇವಾಗ ಮಾರ್ನಿಂಗು ಸೂರ್ಯ ಅಂತ ಬರುತ್ತೆ, ಇದು ಸೂರ್ಯನ ಅರ್ಧ ಕೆ ಜಿ ಹಾಕ್ಕೊತೀವಿ. ಅಂದರೆ ಇವು ಹಾಲು ಕೊಡುತ್ತಲ್ಲ, ಇದು ಎಚ್ ಎಫ್ಗೆ ಒಂದು ಅರ್ಧ ಕೆ ಜಿ ಇಷ್ಟು ಹಾಕ್ಕೊತೀವಿ. ಇದು ನಮ್ಮದು ಇಷ್ಟು ಹಾಕಿದರೆ ಅರ್ಧ ಕೆ ಜಿ ಇದು ಇಷ್ಟು ಮಾಪ್ ಮಾಡಿ ಇಟ್ಕೊಂಡಿರೋದು ಅರ್ಧ ಕೆ ಜಿ ಹಾಕ್ಕೊತೀವಿ. ಆಮೇಲೆ ಇದು ಗೋಳಿ ಫೀಡು ಎಲ್ಲ ಥರ ನೋಡಿಬಿಟ್ಟಿದ್ವಿ. ಇದು ನಮಗೆ ಗೋದ್ರೇಜ್ ಕಂಪನಿದು ಸಮೃದ್ಧಿ ಅಂತ. ಇದು ಚೆನ್ನಾಗಿದೆ ರಿಸಲ್ಟು. ಮೋಸ್ಟ್ಲಿ ಇದು ಮಹಾರಾಷ್ಟ್ರದ್ದು ಇರ್ಬೋದು, ಬಟ್ ಚೆನ್ನಾಗಿದೆ ರಿಸಲ್ಟು. ಆಮೇಲೆ ಪ್ಲಸ್ ನೋಡಿದ್ದೀವಿ, ಅಷ್ಟೊಂದೇನು ರಿಸಲ್ಟ್ ಕೊಟ್ಟಿಲ್ಲ. ಆಮೇಲೆ KMF ಅಲ್ಲಿ ಒಂದು ಬರುತ್ತೆ, ಅದು ಮೋಸ್ಟ್ಲಿ ಚೆನ್ನಾಗಿದೆ ರಿಸಲ್ಟು. ಅದು ಬಿಟ್ಟರೆ ಇದು ಚೆನ್ನಾಗಿದೆ. ನಾವು ಇದನ್ನು ಹಾಕ್ಕೊತೀವಿ. ಇದನ್ನು ಬಂದ್ಬಿಟ್ಟು ನಾವು ಒಂದೊಂದು ಕೆ ಜಿ ಹಾಕ್ಕೊತೀವಿ. ಆಮೇಲೆ ಮನೆಯಲ್ಲೇ ಮೆಕ್ಕೆಜೋಳ ಬೆಳೆದಿರ್ತೀವಲ್ಲ, ಅದರಿಂದ ಗಿರ್ನಿಗೆ ಹೋಗ್ಬಿಟ್ಟು ಅದನ್ನು ಬೀಸ್ಕೊಂಡು ಅದ್ರ ಹಿಟ್ಟನ್ನು ಹಾಕ್ಕೊತೀವಿ. ಅದು ಒಂದೊಂದು ಕೆ ಜಿ ಹಾಕ್ಕೊತೀವಿ. ಇದು 1 ಕೆ ಜಿ, ಇದು 1 ಕೆ ಜಿ. ನಿಮ್ಗೆ ಎಷ್ಟು ಅಂದರೆ ಹಸು ಎಷ್ಟು ಹಾಲು ಕೊಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೋಟಲಾಗಿ ಒಂದು HFಗೆ ಒಂದು 10 ಲೀಟ್ರ್ವರೆಗೂ ಹಾಲು ಕೊಡ್ತಾ ಇದೆ ಅಂತಂದರೆ ಅದಕ್ಕೆ ಒಂದು 3 ರಿಂದ 3.5 ಕೆ ಜಿನ ಫೀಡ್ ಕೊಡಬೇಕಾಗತ್ತೆ, ಮೊಸರು ಕೊಡಬೇಕಾಗತ್ತೆ. ಆಮೇಲೆ ಇದು ಬಂದ್ಬಿಟ್ಟು ನಮ್ಮ ಇದು ಎಮ್ಮೆಗೆ. ಆಮೇಲೆ ಇದು ಇನ್ನೂ ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ಏನು ಇಡಲ್ಲ, ಅದಕ್ಕೆ ಹಾಕ್ತಾ ಇರೋದು. ಅವಕ್ಕೂ ಸ್ವಲ್ಪ ಮೆಕ್ಕೆಜೋಳದ ಮೊಸರು ಹಾಕ್ಕೊತೀವಿ. ಆಮೇಲೆ ಕೆಲವೊಬ್ಬರು ಅದು ಫ್ಯಾಕ್ಟ್ರಿಯಿಂದ ಮೆಕ್ಕೆಜೋಳದ ಮೊಸರು ಸಿಗುತ್ತಲ್ಲ, ಹಸಿ ಮೊಸರು ಅಂತ ನಮ್ಮ ಕಡೆ, ಅದನ್ನೂ ಒಂದ್ಸಲ ಟ್ರೈ ಮಾಡಿ ನೋಡಿದ್ವಿ. ಅದರಿಂದ ಏನು ರಿಸಲ್ಟ್ ಬರಲಿಲ್ಲ. ಹೀಗಾಗಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಇದು ಬೆಸ್ಟ್ ರಿಸಲ್ಟು. ಇಷ್ಟು ಮಿಕ್ಸ್ ಮಾಡಿ ಮಾರ್ನಿಂಗು 3 ರಿಂದ 3.5 ಕೆ ಜಿ, ಆಮೇಲೆ ಈವ್ನಿಂಗ್ 3 ರಿಂದ 3.5 ಕೆ ಜಿ ಹಾಕಿದರೆ ಬೆಸ್ಟು. ಇದು ಮಲ್ಟಿ ಸ್ಟಾರ್ ಅಂತ. ಇದು ನಮ್ಮದು ಪ್ರೆಗ್ನೆಂಟ್ ಇರೋ ಹಸು ಇತ್ತಲ್ಲ, ಇದಕ್ಕೆ ಆಮೇಲೆ ಕೆಚ್ಚಲು ದೊಡ್ಡದಾಗಲಿ ಸೈಜ್ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಹಾಕ್ತಾ ಇರೋದು. ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ಹತ್ರನ ಎಲ್ಲ ಡಾಕ್ಟ್ರನ್ನ ಕೇಳ್ಬಿಟ್ಟು ಏನೇನು ನೋಡ್ಕೊಬೇಕು ಮಾಡಬೇಕು ಎಲ್ಲ ಮಾಡಿದರೆ ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ನೋಡ್ಕೊಂಡ್ರೆ ಹಸುನ ಮುಂದೆ ಹಾಲಿನ ಇಳುವರಿ ಹೆಚ್ಚಾಗತ್ತೆ ಅಂತ. ಇದು ಬಂದ್ಬಿಟ್ಟು ಕ್ಯಾಲ್ಶಿಯಮು ಮಿಫೆಕ್ಸ್ ಅಂತ. ಒಂದು 4 ರಿಂದ 5 ಕ್ಯಾಲ್ಶಿಯಂ ಬಾಟಲ್ನ ತಂದು, ಆಮೇಲೆ ಪೌಡ್ರ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಎಲ್ಲ ಥರ ಚೆಕ್ ಮಾಡಿದ್ದೀವಿ. ಇದೊಂದು ಸ್ವಲ್ಪ ರಿಸಲ್ಟ್ ಓಕೆ ಅನಿಸಿ ಇದನ್ನೇ ಹಾಕ್ತಾ ಇರೋದು. ಇದನ್ನು ಒಂದು ಹಸುಗೆ ಇದನ್ನು ಮಿಫೆಕ್ಸ್ನ ಒಂದು ಹಸುಗೆ 50 ml ವರೆಗೂ ಹಾಕ್ತೀವಿ. ನಾವು ಅಂದಾಜಲ್ಲಿ ಹಾಕ್ತೀನಿ, ಅಂದರೆ ನಾವು ಮುಂಚೆ ಎಲ್ಲ ಹಾಕಿದ್ದು ರೂಢಿ. ನೀವು ಬೇಕಂದರೆ ಮಾಪ್ ಮಾಡಿ ಹಾಕ್ಬೋದು. ಇದು 50 ml ವರೆಗೂ ಹಾಕ್ತೀವಿ. ಈಗ ಸ್ವಲ್ಪನೇ ಹಾಕ್ತೀವಿ. ಈ ಹಾಲು ಕೊಡೋ ಹಸುಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂತಂದರೆ ಈಗ ಹಾಲಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಕ್ಯಾಲ್ಶಿಯಮ್ಮು ನೀರಿನ ಅಂಶ ಇರೋದ್ರಿಂದ ಇದನ್ನು ಜಾಸ್ತಿ ಯೂಸ್ ಮಾಡಿದರೆ ಬೆಸ್ಟ್ ಅಂತೀನಿ ನಾನು. ಮೇನಾಗಿ ಕ್ಯಾಲ್ಶಿಯಮ್ಮು, ಆಮೇಲೆ ಉಪ್ಪು, ನೀರು ಇವೆಲ್ಲ ಜಾಸ್ತಿ ಕೊಡಬೇಕು. ನೀವು ಮೇನಾಗಿ HF ಮಾಡ್ತೀನಿ, ಜರ್ಸಿ ಮಾಡ್ತೀನಿ, ಹೈನುಗಾರಿಕೆ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಮಾಡೋರಿಗೆ ಮೇನಾಗಿ ಫಸ್ಟ್ ಫೀಡಿಂಗು, ಅಂದರೆ ಇದು ಮೊಸರು ಕೊಡ್ತೀವಲ್ಲ, ಇದನ್ನು ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಇಲ್ಲಿ 20 ಲೀಟ್ರ್ ಕೊಡೋ ಹಸುಗೆ ಒಂದು ಟೈಮ್ಗೆ 3 ರಿಂದ 3.5 ಕೆ ಜಿ ಕೊಡಲೇಬೇಕು. ಆಮೇಲೆ ಫೀಡಿಂಗಲ್ಲಿ ಕರೆಕ್ಟಾಗಿರಬೇಕು. ಅದಾದಮೇಲೆ ನೀರು ಆವಾಗವಾಗ ನೀರು ತೋರಿಸ್ತಾ ಇರಬೇಕು. ಇಲ್ಲಾಂದರೆ 24 ಅವರ್ಸು ಸಿಸ್ಟಮ್ ಮಾಡಿದರೆ ಬೆಸ್ಟು. ಮೇನಾಗಿ ಅವು ಎರಡು ನೋಡ್ಕೊಬೇಕು. ಆಮೇಲೆ ಕ್ಲೀನ್ ಇಡಬೇಕಾಗುತ್ತೆ ಹಸುನ. ಯಾವ ಥರ ಅಂತಂದರೆ ಇವಾಗ ನೀರಿಂದ ತೊಳೆಯೋದಾಗಿರ್ಬೋದು. ಆಮೇಲೆ ಕ್ಲೀನ್ ಅಂತಂದರೆ ಇವಾಗ ಹಸು ಹಾಲು ಕರಿತೀವಲ್ಲ, ಅದಾದಮೇಲೆ ಒಂದು ಅರ್ಧ ಗಂಟೆವರೆಗೂ ಮಲ್ಗಕ್ಕೆ ಬಿಡಬಾರ್ದವು. ಅಕಸ್ಮಾತ್ ಮಲಗಿದ್ರು ಕೆಳಗಡೆ ಕ್ಲೀನಾಗಿರ್ಬೇಕು.
ಇಲ್ಲ ಅಂತಂದರೆ ಕೆಚ್ಚಲು ಬಾವು ಬರುತ್ತಲ್ಲ, ಕೆಚ್ಚಲು ಬಾವು ಇದೆಲ್ಲ ಆಗುತ್ತೆ ನಮಗೆ ಕ್ಲೀನಾಗಿರಲಿಲ್ಲ ಅಂತಂದರೆ. ಹಾಸ್ಪಿಟಲ್ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕಾಗಿ ಕ್ಲೀನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ಸುಮ್ಮನೆ ಎಲ್ಲರೂ ಹೈನುಗಾರಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಮಾಡಿದರೆ, ಏನು ನೋಡಲಿಲ್ಲ ಅಂತಂದರೆ, ಕ್ಲೀನ್ ಇರಲಿಲ್ಲ ಅಂತಂದರೆ ಅದರಲ್ಲಿ ಮಾತ್ರ ಲಾಸ್ ಆಗೋದು ಗ್ಯಾರಂಟಿ. I'm the last one to die. Shit, fuck the drama. You keep it coming, I'ma send you to your mama. It's the whip, quick clip, get the guns out. Dropping bodies into place till the sun's out. Can't fuck with me, so don't even try. Cause when the bullets fly, I'm the last one to die.